ಭಾರತದಲ್ಲಿ ಹಣ ಕೊಯ್ಲು ಮಾಡಿಕೊಂಡು ಲಂಡನ್ಗೆ ಹೊರಟ ಕೊಹ್ಲಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಾಗರಾಜ್. ವಿಶ್ಲೇಷಣೆ ಕೇಶವ ನಾಡಕರ್ಣಿ, ಪ್ರಧಾನ ಸಂಪಾದಕರು, ಪಬ್ಲಿಕ್ ನೆಕ್ಸ್ಟ್. ಜನಪ್ರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿದ್ದಾರೆ. ಈತ ಕ್ರೀಸ್ನಲ್ಲಿ ನಿಂತು ಶತಕ ಬಾರಿಸಿದ್ರು ಸುದ್ದಿ, ಮೊದಲ ಬಾಲ್ಗೆ ಔಟ್ ಆದರೂ ಸುದ್ದಿ. ಆದ್ರೆ ಈಗ ಕೊಹ್ಲಿ ಕ್ರಿಕೆಟ್ ಆಟ ಬಿಟ್ಟು ಬೇರೆ ಸುದ್ದಿಯಲ್ಲಿ ಇದ್ದಾರೆ. ಅದೇನಪ್ಪಾ ಅಂದ್ರೆ ಕೊಹ್ಲಿ ಕುಟುಂಬ ಪರಿವಾರ ಶೀಘ್ರದಲ್ಲಿಯೇ ಭಾರತವನ್ನ ಬಿಟ್ಟು ಲಂಡನ್ಗೆ ಹೋಗಿ ಸೆಟಲ್ ಆಗ್ತಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಇದು ಸುಳ್ಳು ನಿಜಾನೋ ಗೊತ್ತಿಲ್ಲ, ಅಥವಾ ಕೇವಲ ವದಂತಿನೋ ಗೊತ್ತಿಲ್ಲ. ಅಂತೂ ಇಂತೂ ಕೊಹ್ಲಿ ಭಾರತಕ್ಕೆ ಬಾಯ್ ಬಾಯ್ ಹೇಳಿ ತಮ್ಮ ನಿವೃತ್ತಿ ಜೀವನವನ್ನ ಲಂಡನ್ ನಲ್ಲಿ ಕಳೆಯಲಿದ್ದಾರಂತೆ. ಪ್ರತಿ ಸೀರೀಸ್ನ ನಂತರ ವಿರಾಟ್ ಲಂಡನ್ಗೆ ಹಾರೋ ಸುದ್ದಿ ಓದ್ತಾನೆ ಇದ್ವಿ. ಅದು ಯಾಕೆ ಅನ್ನೋದು ಈಗ ಕ್ಲಿಯರ್ ಆಗಿದೆ. ಅದು ಅವರ ವೈಯಕ್ತಿಕ ಆಯ್ಕೆ ಅಥವಾ ಅವರ ವೈಯಕ್ತಿಕ ನಿರ್ಧಾರ. ಅದನ್ನ ಯಾರು ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಆದ್ರೆ ಯಾರೇ ಆಗಲಿ ತನಗೆ ಅನ್ನ, ನೀರು, ನೆರಳು ಎಲ್ಲವನ್ನ ಕೊಟ್ಟು ಹಣ ಮತ್ತು ಖ್ಯಾತಿಯನ್ನೂ ಕೂಡ ತಂದು ಕೊಟ್ಟಂತಹ ತಾಯ್ನಾಡನ್ನ ಬಿಟ್ಟು ಬೇರೊಂದು ದೇಶಕ್ಕೆ ವಲಸೆ ಹೋಗ್ತಾರೆ ಅಂದ್ರೆ ಸಹಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವೇ? ಇಷ್ಟು ಮಾತ್ರವಲ್ಲ, ಈತನಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯ ಗೌರವ ಬೇರೆ ಸಿಕ್ಕಿದೆ. ಇಲ್ಲೇ ಇದ್ದು ಸುಮಾರು 2,000 ಕೋಟಿ ಆಸ್ತಿಯನ್ನ ಕೊಯ್ಲು ಮಾಡಿಕೊಂಡ ಕೊಹ್ಲಿ ಭಾರತ ಬಿಟ್ಟು ಲಂಡನ್ ನಲ್ಲಿ ಸೆಟಲ್ ಆಗ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತೇ? ಭಾರತದಲ್ಲಿ ಅವರಿಗೆ ತಮ್ಮ ಫ್ಯಾನ್ಸ್ ಗಳಿಂದ ಭಾರಿ ಕಿರಿಕಿರಿ ಆಗ್ತಾ ಇದೆಯಂತೆ. ತಮ್ಮ ತಾರಾ ಪತ್ನಿ ಅನುಷ್ಕಾ ಶರ್ಮಾ ಹಾಗೂ 2 ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ವಂತೆ. ಭಾರತದಲ್ಲಿ ಎಲ್ಲೇ ಹೋದ್ರೂ ಫ್ಯಾನ್ಗಳು ಮುಗಿ ಬೀಳ್ತಾರೆ. ನೆಮ್ಮದಿಯಾಗಿ ರಸ್ತೆ ಮೇಲೆ ಓಡಾಡಕ್ಕೆ ಆಗ್ತಾ ಇಲ್ಲ, ಬೀಚ್ ಮೇಲೆ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ಅಂತ ಪಾಪ ಕೊಹ್ಲಿ ಗೋಳಾಡ್ತಾ ಇದ್ದಾರೆ. ನೋಡಿ, ಸೆಲೆಬ್ರಿಟಿಗಳಿಗೆ ಅಭಿಮಾನಿಗಳ ಕಿರಿಕಿರಿ ತಪ್ಪಿದ್ದಲ್ಲ. ಅವರು ಸಿನಿಮಾ ನಟರೇ ಆಗ್ಲಿ, ಕ್ರಿಕೆಟ್ ತಾರೆಯರೇ ಆಗ್ಲಿ, ಆ ಫ್ಯಾನ್ಸ್ಗಳು ಅವರಿಗೆ ಇರೋದು ಸರ್ವೇ ಸಾಮಾನ್ಯ. ಅವರಿಂದ ಬಚಾವಾಗೋದು ಅಷ್ಟು ಸುಲಭ ಅಲ್ಲ. ಒಂದ್ ರೀತಿಲಿ ಅವರಿಗೆ ಪ್ರೈವೇಟ್ ಲೈಫ್ ಅನ್ನೋದೇ ಇರೋದಿಲ್ಲ ಅಂತ ಹೇಳಬಹುದು. ಇನ್ನು ಕ್ರಿಕೆಟ್ ಹಾಗೂ ಸಿನಿಮಾ ಎರಡೂ ಸೇರಿದ್ರಂತೂ ಕಥೆ ಮುಗದೆ ಹೋಯ್ತು. ಆ ಸೆಲೆಬ್ರಿಟಿಗಳ ಬದುಕೆ ಅಯೋಮಯ. ಈಗ ವಿರಾಟ್ ಕೊಹ್ಲಿ ಹಾಗೂ ಪತ್ನಿ ಅನುಷ್ಕಾ ಶರ್ಮಾ ಪರಿಸ್ಥಿತಿಯೂ ಇದೇ ಆಗಿದೆ. ಖಾಸಗಿ ಬದುಕಿನ ನೆಪ ಹೇಳಿ ಭಾರತವನ್ನ ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸಬೇಕಾಗಿದ್ರೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಭಾರತದ ಗೋಡೆ ಖ್ಯಾತಿಯ ರಾಹುಲ್ ದ್ರಾವಿಡ್ ಯಾವತ್ತೋ ಭಾರತ ಬಿಟ್ಟು ಹೋಗಬೇಕಾಗಿತ್ತು. ಅಲ್ಲ, ಇವ್ರು ಬಿಡಿ, ಹಿಂದಿ ಚಿತ್ರರಂಗದ ದಿಗ್ಗಜ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಅವರಂತಹ ಖ್ಯಾತನಾಮರಿಗೆ ಫ್ಯಾನ್ಸ್ ಗಳೇನು ಕಡಿಮೆನಾ? ಅವರು ಹೋದ ಕಡೆ ಎಲ್ಲ ಸಾವಿರಾರು ಅಭಿಮಾನಿಗಳು ಮುತ್ತಿಗೆ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವರೆಲ್ಲ ತಮ್ಮದೇ ಆದ ಭದ್ರತಾ ಸಿಬ್ಬಂದಿಯನ್ನ ಇಟ್ಕೊಂಡು ಹೇಗೋ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಸಿನಿಮಾಗಳಿಂದಲೋ ಜಾಹೀರಾತಿನಿಂದಲೋ ಸಾವಿರಾರು ಕೋಟಿ ಗಳಿಸಿರುವ ಇವರು ಸಹ ಖಾಸಗಿ ಬದುಕಿನ ನೆಪ ಹೇಳಿ ಬೇರೆ ದೇಶದಲ್ಲಿ ಹೋಗಿ ಹಾಯಾಗಿ ಇರಬಹುದಿತ್ತಲ್ವೇ? ಅಲ್ಲ, ಸೆಲೆಬ್ರಿಟಿಗಳು ಅಂದ್ರೆ ಇದೆಲ್ಲ ಸರ್ವೇ ಸಾಮಾನ್ಯ. ಫ್ಯಾನ್ಸ್ಗಳು ಇದ್ರೆ ತಾನೇ ಇವರಿಗೆ ಬೆಲೆ. ನೀವು ಯಾರಂತ ಗೊತ್ತೇ ಇರದ ದೇಶದಲ್ಲಿ ನಿಮಗೆ ಕ್ಯಾರೇ ಅನ್ನೋದಿಲ್ಲ ಯಾರು. ಇತ್ತೀಚೆಗೆ ಲಂಡನ್ ಫುಟ್ಪಾತ್ ಮೇಲೆ ವಿರಾಟ್ ಕೊಹ್ಲಿ ಏಕಾಂಗಿಯಾಗಿ ನಿಂತಿರೋ ವಿಡಿಯೋ ವೈರಲ್ ಆಗಿತ್ತು. ಒಂದ್ ವೇಳೆ ಕೊಹ್ಲಿ ಇದೇ ರೀತಿ ಭಾರತದ ಯಾವುದಾದರೂ ರಸ್ತೆ ದಾಟೋದಿಕ್ಕೆ ನಿಂತಿದ್ರೆ ಬಹುಶಃ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಆಟೋಗ್ರಾಫ್ ಪಡೆಯೋದಿಕ್ಕೆ ಫ್ಯಾನ್ಸ್ಗಳು ಮುತ್ತಿಗೆ ಹಾಕ್ತಾ ಇದ್ರು. ಆದ್ರೆ ಅಲ್ಲಿ ಯಾವುದೇ ಫ್ಯಾನ್ಸ್ ಗಳ ಸುಳಿವೇ ಇರಲಿಲ್ಲ. ಇದು ಬಿಡಿ, ಧಡೂತಿ ಆಸಾಮಿಯೊಬ್ಬ ಕೊಹ್ಲಿಯನ್ನ ಸಂಶಯದಿಂದ ಫಾಲೋ ಮಾಡ್ತಾ ಇರೋದು ಅಲ್ಲಿ ಸ್ಪಷ್ಟವಾಗಿತ್ತು. ದೇಶದಲ್ಲಿ ಇದ್ದು ಹಣ ಮತ್ತು ಖ್ಯಾತಿಯನ್ನ ಗಳಿಸೋರಿಗೆ ಇಲ್ಲಿ ಕೇವಲ ಹಣ ಮುಖ್ಯ ಆಗೋದಿಲ್ಲ, ದೇಶ ಪ್ರೇಮನೂ ಮುಖ್ಯ ಆಗಿರಬೇಕು. ದೇಶ ಪ್ರೇಮಕ್ಕೆ ಮಾರೋ ಗೋಲಿ ನಮಗೆ ಕೋಟಿ ಕೋಟಿ ಹಣ, ನಮ್ಮ ಪ್ರೈವೇಟ್ ಲೈಫೇ ಇಂಪಾರ್ಟೆಂಟ್ ಅನ್ನೋ ಮಂದಿಗೆ ಏನೂ ಹೇಳೋ ಹಾಗಿಲ್ಲ. ಹೆಂಡತಿ ಮಕ್ಕಳ ಜೊತೆಗೆ ನೆಮ್ಮದಿಯಾಗಿ ಬದುಕಬೇಕು, ಅವ್ರ ಜೊತೆ ಮಾಲ್ಗಳಲ್ಲಿ, ರಸ್ತೆಗಳಲ್ಲಿ ಬಿಂದಾಸಾಗಿ ಓಡಾಡಬೇಕು ಅಂದ್ರೆ ಕೀರ್ತಿಯ ಉತ್ತುಂಗದಲ್ಲಿ ಇರುವವರಿಗೆ ಅಸಾಧ್ಯ. ಹೀಗಾಗಿ ಪ್ರೈವಸಿಗೆ ಹೆಚ್ಚು ಮಹತ್ವ ನೀಡುವ ಈ ವಿರಾಟ್ ಕೊಹ್ಲಿ ಈಗ ಪತ್ನಿ ಮಕ್ಕಳೊಂದಿಗೆ ಲಂಡನ್ ನಲ್ಲಿ ನೆಲೆಸೋದಿಕ್ಕೆ ಡಿಸೈಡ್ ಮಾಡಿರಬಹುದು. ಇವತ್ತು ವಿರಾಟ್ ಕೊಹ್ಲಿ ಜನಪ್ರಿಯ ಆಟಗಾರ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ವಿಶ್ವದಾದ್ಯಂತ ಅವರು ಲಕ್ಷ ಲಕ್ಷ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಒಂದೇ ಒಂದು ಬಾರಿ ಕಪ್ ಗೆಲ್ಲದೆ ಇದ್ರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಅತ್ಯಂತ ಸುದೀರ್ಘ ಕಾಲದಿಂದ ಆಡ್ತಾ ಇರುವ ಏಕೈಕ ಆಟಗಾರ ಕೂಡ ಹೌದು. ಬಾಲಿವುಡ್ ಬೆಡಗಿ ಅನುಷ್ಕಾ ಶರ್ಮಾ ಜೊತೆ ಮದುವೆ ಆಗಿದ್ದ ಇವರಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಈ ಮೂಲಕ ಕಂಪ್ಲೀಟ್ ಫ್ಯಾಮಿಲಿ ಮ್ಯಾನ್ ಕೂಡ ಹೌದು. ಕ್ರಿಕೆಟ್ ನಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ವಿರಾಟ್ ತನ್ನ ಕುಟುಂಬಕ್ಕೆ ಸಮಯ ನೀಡಲು ಬಯಸ್ತಾರೆ.
ಬಯಸ್ತಾರೆ. ಕ್ರಿಕೆಟ್ ಅಭಿಮಾನಿಗಳ ದೃಷ್ಟಿಯಲ್ಲಿ ಇವರು ಕಿಂಗ್ ಕೊಹ್ಲಿ. ಹಾಗೆ ದುಡ್ಡು ಮಾಡೋದ್ರಲ್ಲೂ ಇವರು ಕಿಂಗ್ ಅಂತ ಅನಿಸಿಕೊಂಡಿದ್ದಾರೆ. ಎಲ್ಲಾ ಮಾದರಿ ಕ್ರಿಕೆಟ್ ಪಂದ್ಯಗಳು ಮತ್ತು ವಿಶ್ವದ ಪ್ರಖ್ಯಾತ ಕಂಪನಿಗಳ ಜಾಹೀರಾತಿನಿಂದಲೂ ಕೊಹ್ಲಿ ನೂರಾರು ಕೋಟಿ ಗಳಿಸ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಇವರ ಆದಾಯ, ಆಸ್ತಿ, ಅಭಿಮಾನಿಗಳ ಪ್ರಮಾಣ ಎಲ್ಲನೂ ಹೆಚ್ಚುತ್ತಾನೇ ಇದೆ. ಬಲ್ಲ ಮೂಲಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರ ನಿವ್ವಳ ಆಸ್ತಿ ಮೌಲ್ಯ ಸುಮಾರು 2,000 ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಬಿಸಿಸಿಐ ಒಪ್ಪಂದದ ಪ್ರಕಾರ ಕೊಹ್ಲಿ ವಾರ್ಷಿಕವಾಗಿ 7 ಕೋಟಿ ರೂಪಾಯಿಯನ್ನ ವೇತನವಾಗಿ ಪಡಿತಾರಂತೆ. ಹಾಗೆ ಐಪಿಎಲ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಿರುವ ಆಟಗಾರ ಅಂದ್ರೆ ಅದು ವಿರಾಟ್. ಈವರೆಗೆ ಇವರು ಸುಮಾರು 180 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಫ್ರಾಂಚೈಸಿ ಕಡೆಯಿಂದ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ಮಾತ್ರವಲ್ಲ, ಕೊಹ್ಲಿಯ ಇನ್ಸ್ಟಾಗ್ರಾಮ್ ಒಂದು ಮಾರ್ಕೆಟಿಂಗ್ ಪೋಸ್ಟ್ಗಾಗಿ ಬರೋಬ್ಬರಿ 11 ಕೋಟಿ ರೂಪಾಯಿ ಶುಲ್ಕ ವಿಧಿಸುತ್ತಾರಂತೆ. ವಿರಾಟ್ ಕ್ರಿಕೆಟ್ ಮಾತ್ರವಲ್ಲ, ಬಿಸಿನೆಸ್ ನಲ್ಲೂ ಮುಂದೆ ಇದ್ದಾರೆ. ಒಟ್ಟು 3 ಪ್ರಮುಖ ಕಂಪನಿಗಳಲ್ಲಿ ಇವರು ತಮ್ಮ ಪತ್ನಿ ಅನುಷ್ಕಾ ಜೊತೆ ಜಂಟಿಯಾಗಿ ಹೂಡಿಕೆ ಸಹ ಮಾಡಿದ್ದಾರಂತೆ. ಅದರಲ್ಲಿ 2 ಲಂಡನ್ ನಲ್ಲಿ ಇದ್ರೆ 1 ಭಾರತದಲ್ಲಿದೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಮುಖ್ಯವಾಗಿ ಬ್ಲೂ ಟ್ರೈಬ್, ರೇಜ್ ಕಾಫಿ, ಹೆಪರೈಸ್ ಮತ್ತು ಚಿಸಲ್ ಫಿಟ್ನೆಸ್ ಡಿಜಿಟಲ್ ಇನ್ಶೂರೆನ್ಸ್, ಫನ್ವೇರ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಎಫ್ಸಿ ಗೋವಾ, ನ್ಯೂವಾ ರೆಸ್ಟೋರೆಂಟ್ ಹೀಗೆ ಹಲವು ಕಂಪನಿಗಳಲ್ಲಿ ಇವರು ಪಾರ್ಟ್ನರ್ ಆಗಿದ್ದಾರಂತೆ. ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಮುಂಬೈನಲ್ಲಿ ಸುಮಾರು 34 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಫ್ಲಾಟ್ ಹೊಂದಿದ್ದಾರೆ. ಅವರು 2022ರಲ್ಲಿ ಅಲಿಬಾಗ್ನಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳಿಗೆ 8 ಎಕರೆ ಫಾರ್ಮ್ ಹೌಸ್, ಗುರ್ಗಾಂವ್ನಲ್ಲಿ 80 ಕೋಟಿ ಮೌಲ್ಯದ ಅದ್ಧೂರಿ ಬಂಗಲೆಯನ್ನ ಹೊಂದಿದ್ದಾರೆ ಎಂಬ ವರದಿ ಇದೆ. ಕೊಹ್ಲಿ ಬಳಿ ಇವೆ ಐಷಾರಾಮಿ ದುಬಾರಿ ಕಾರುಗಳ ದೊಡ್ಡ ಸಂಗ್ರಹ. ಇದರಲ್ಲಿ ದೇಶೀಯ ಕಾರುಗಳ ದೊಡ್ಡ ಕಲೆಕ್ಷನ್ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಸಂಪತ್ತು, ಖ್ಯಾತಿ, ಅಭಿಮಾನ ಇದೆಲ್ಲವನ್ನ ನೀಡಿದ ಭಾರತವನ್ನ ಬಿಟ್ಟು ಹೋಗೋದಿಕ್ಕೆ ತೀರ್ಮಾನ ಮಾಡಿದ್ರೆ ಅದು ಸ್ವೀಕಾರಾರ್ಹವಲ್ಲ. ವಿರುಷ್ಕಾ ದಂಪತಿ ಮತ್ತೊಮ್ಮೆ ಯೋಚನೆ ಮಾಡೋದು ಒಳ್ಳೆಯದು. ಇದೆಲ್ಲವೂ ಕ್ಷಣಿಕ. ಮತ್ತೊಬ್ಬ ಆಟಗಾರ ಚೆನ್ನಾಗಿ ಆಡತೊಡಗಿದ್ರೆ ಇದೇ ಕೊಹ್ಲಿ ಅಲ್ಲಿಗೆ ನಗಣ್ಯ. ನೋಡಿ, ತೀರ್ಮಾನ ನಿಮಗೆ ಬಿಟ್ಟಿದ್ದು. ನಿವೃತ್ತಿ ನಂತರ ಉದಯೋನ್ಮುಖ ಆಟಗಾರರಿಗೆ ಸ್ಫೂರ್ತಿಯಾಗಿ, ತಂಡದ ಕೋಚ್ ಆಗಿ, ಅದನ್ನ ಬಿಟ್ಟು ಕೇವಲ ಕುಟುಂಬದ ಸ್ವಾರ್ಥಕ್ಕಾಗಿ ಇಲ್ಲಿಂದ ಓಡಿ ಹೋದ್ರೆ ನೀವು ಸ್ವಾರ್ಥಿಯಾಗಿ ಬಿಡ್ತೀರಿ, ನೆನಪಿರ್ಲಿ. ಇದು ಈ ಹೊತ್ತಿನ ವಿಶೇಷ. ಮತ್ತೊಂದು ವಿಶೇಷದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.